ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಆಸರೆ ಅಕಾಡೆಮಿಗೆ ಸ್ವಾಗತ. GPSTR, HSTR ಶಿಕ್ಷಕರ ನೇಮಕಾತಿಗಾಗಿ ಆಸರೆ ಅಕಾಡೆಮಿ ಕನ್ನಡ ತರಗತಿಗಳನ್ನು ಪ್ರಾರಂಭಿಸಿದೆ. ಆ ಭಾಗವಾಗಿ ಭಾರತೀಯ ಕಾವ್ಯ ಮೀಮಾಂಸೆಯ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಭಾರತೀಯ ಕಾವ್ಯ ಮೀಮಾಂಸೆ ತರಗತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ, ಈಗಾಗಲೇ NET, KCET ಮತ್ತು ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಆ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ನಿಮಗೆ ಒಂದೊಂದು ವಿಚಾರಗಳು ಕೂಡ ಇಲ್ಲಿ ಸಂಪೂರ್ಣ ಮಾಹಿತಿ ಸಿಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇರಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಕೆಳಗಿನ ರಸ ಮತ್ತು ಸ್ಥಾಯಿ ಭಾವಗಳನ್ನು ಜೋಡಿಸಿ. ಸೊ ರಸಗಳು ಮತ್ತು ಸ್ಥಾಯಿ ಭಾವಗಳು ಏನು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಅದನ್ನ ಈ ಒಂದು ಪ್ರಶ್ನೆಯಲ್ಲಿ ಎರಡನ್ನೂ ಕೂಡ ಜೋಡಿಸುವಂತಹ ಒಂದು ಪ್ರಶ್ನೆ ಇದಾಗಿದೆ. ನೋಡಿ, ಬಿಂಬತ್ಸ ಇದೆ. ಬಿಂಬತ್ಸಕ್ಕೆ ಜಿಗುಪ್ಸೆ, ಅದ್ಭುತ ರಸಕ್ಕೆ ವಿಸ್ಮಯ, ಶಾಂತರಸಕ್ಕೆ ಶಮ ಮತ್ತು ಕರುಣಾರಸಕ್ಕೆ ಶೋಕ. ಇದು ರಸಗಳು, ಇದು ಸ್ಥಾಯಿ ಭಾವಗಳಾಗಿರ್ತಕ್ಕಂಥದ್ದು. ನೋಡಿ, ಭರತಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ 8 ರಸಗಳು ಮತ್ತು 8 ಸ್ಥಾಯಿ ಭಾವಗಳನ್ನ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ತನ್ನ ರಸಸೂತ್ರದಲ್ಲಿ ರಸಗಳ ಬಗ್ಗೆ ಅವನು ಹೀಗೆ ಹೇಳಿದ್ದಾನೆ. ಒಂದು ಸೂತ್ರವನ್ನೇ ಕೂಡ ಭರತಮುನಿ ಇಲ್ಲಿ ಹೇಳಿದ್ದಾನೆ. ಶೃಂಗಾರ, ಹಾಸ್ಯ, ಕರುಣಾ, ರೌದ್ರ, ವೀರ, ಭಯಾನಕಂ, ಬಿಂಬತ್ಸದ್ಭುತ, ಸಗ್ನಃ, ಚೇತೇಷ್ಟ, ನಾಟ್ಯ ರಸಃ, ಸ್ಮೃತಃ ಅಂತ. ಈ ಒಂದು ಸೂತ್ರದ ಪ್ರಕಾರ ರಸಗಳು ಭರತಮುನಿ 8 ರಸವನ್ನ ಹೇಳಿರ್ತಕ್ಕಂಥದ್ದು. ಹೋದ್ಸಲ NET ಎಕ್ಸಾಮ್ ಯಾರು ಬರ್ತಿದ್ದೀರೋ ಅವ್ರು ಬಹುಶಃ ಗೊತ್ತಾಗ್ಬೋದು. ಈ ರಸಗಳನ್ನ ಸರಿಯಾದಂತಹ ಒಂದು ಸ್ಥಿತಿಯಲ್ಲಿ, ಅಂದ್ರೆ ಈ ಏನ್ ಸೂತ್ರ ಇದೆ, ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ರಸಗಳನ್ನ ಸರಿಯಾದ ಕ್ರಮದಲ್ಲಿ ಬರೆಯುವಂತಹ ಒಂದು ಪ್ರಶ್ನೆಯನ್ನ ಹೋದ್ಸಲ NET ಎಕ್ಸಾಮ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಬಹುದು. ಹಾಗೇನೆ ನೋಡಿ, 8 ಸ್ಥಾಯಿ ಭಾವಗಳು ಇರ್ತಕ್ಕಂಥದ್ದು. 8 ರಸಗಳು ಮತ್ತು 8 ಸ್ಥಾಯಿ ಭಾವಗಳು ಇರ್ತಕ್ಕಂಥದ್ದು. 8 ರಸಗಳು ನಿಷ್ಪನ್ನವಾಗುತ್ತವೆ ಯಾವುದರಿಂದ? 8 ಸ್ಥಾಯಿ ಭಾವಗಳಿಂದ 8 ರಸಗಳು ನಿಷ್ಪನ್ನವಾಗ್ತಕ್ಕಂಥದ್ದು, ಹುಟ್ಟತಕ್ಕಂಥದ್ದು ಅಂತ ಭರತಮುನಿ ಹೇಳ್ತಕ್ಕಂಥದ್ದು. ಅವುಗಳನ್ನ ಅವನು ಏನಂತಾನೆ? ನಾಟ್ಯ ರಸಗಳು ಎಂದು ಕರೆಯುತ್ತಾನೆ. ಯಾವುದನ್ನ? ಈ ಸ್ಥಾಯಿ ಭಾವಗಳಿಂದ ಹುಟ್ಟಿದಂತಹ 8 ರಸಗಳನ್ನ ಅವನು ನಾಟ್ಯ ರಸಗಳು ಅಂತ ಕರೆತಾನೆ. ಯಾರು? ಭರತಮುನಿ. ಸ್ನೇಹಿತರೆ, ಆ 8 ಸ್ಥಾಯಿ ಭಾವಗಳನ್ನು ಕೂಡ ಭರತಮುನಿ ತನ್ನ ಕೃತಿಯಲ್ಲಿ ನಾಟ್ಯಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಇವು ಸ್ಥಾಯಿ ಭಾವಗಳಾಗಿವೆ. ಪ್ರತಿರ್ ಆಶ್ಚ, ಶೋಕಶ್ಚ, ಕ್ರೋಧೋತ್ಸಾಹೌ, ಭಯಂ, ತತಃ, ಜಿಗುಪ್ಸ, ವಿಸ್ಮಯಶ್ಚತಿ, ಸ್ಥಾಯಿ ಭಾವ ಪ್ರಕೀರ್ತಿತ. ಇದು ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿರ್ತಕ್ಕಂತಹ ಸ್ಥಾಯಿ ಭಾವಗಳ ಸೂತ್ರ. ನೋಡಿ, ಇದು ಭಾರತೀಯ ನಾಟ್ಯಶಾಸ್ತ್ರ ಮತ್ತು ಅಲಂಕಾರ ಶಾಸ್ತ್ರಗಳಲ್ಲಿ ಪ್ರತಿಪಾದಿಸಲಾದಂತಹ ಅಷ್ಟಸ್ಥಾಯಿ ಭಾವಗಳು, ಅಂದ್ರೆ 8 ಮೂಲ ಭಾವನೆಗಳು. ಈ 8 ಸ್ಥಾಯಿ ಭಾವಗಳನ್ನು ತಿಳಿಸುವ ಪ್ರಸಿದ್ಧ ಶ್ಲೋಕವಾಗಿರ್ತಕ್ಕಂಥದ್ದು. ಶ್ಲೋಕದ ಭಾವಾರ್ಥದ ವಿವರಣೆಯನ್ನ ನಾವು ಇಲ್ಲಿ ನೋಡೋಣ ಸ್ನೇಹಿತರೆ. ಈ ಶ್ಲೋಕದ ಭಾವಾರ್ಥ ನೋಡೋದಂದ್ರೆ, ರತಿ ಅನ್ನೋದು ಪ್ರೀತಿ, ಅನುರಾಗ, ಇದು ಶೃಂಗಾರ ರಸಕ್ಕೆ ಸಂಬಂಧಿಸಿದ್ದಾಗಿದೆ. ಹಾಸ್ಯ ಅಂತಕ್ಕಂಥದ್ದು ನಗು, ಇದು ಹಾಸ್ಯ ರಸಕ್ಕೆ ಸಂಬಂಧಿಸಿದೆ. ಶೋಕ ಅಂತಕ್ಕಂಥದ್ದು ದುಃಖ, ಕರುಣೆ ಆಗುತ್ತೆ, ಇದು ಕರುಣಾರಸಕ್ಕೆ ಸಂಬಂಧಿಸಿದೆ. ಕ್ರೋಧ ಅಂತಕ್ಕಂಥದ್ದು ಕೋಪ, ರೌದ್ರ ರಸದ ಸ್ಥಾಯಿ ಭಾವ ಆಗಿದೆ. ಉತ್ಸಾಹ, ಶೌರ್ಯ, ಇದು ವೀರ ರಸದ ಸ್ಥಾಯಿ ಭಾವ. ಭಯಂ, ಇದು ಹೆದರಿಕೆ, ಭಯಾನಕ ರಸಕ್ಕೆ ಸಂಬಂಧಪಟ್ಟಿದೆ. ಜಿಗುಪ್ಸೆ ಅಂತಕ್ಕಂಥದ್ದು ಅಸಹ್ಯ, ಅಸಮ್ಮತಿ, ಬಿಂಬತ್ಸ ರಸದ್ದು ಇದು. ಸೊ ವಿಸ್ಮಯ, ಆಶ್ಚರ್ಯವಾಗ್ತಕ್ಕಂಥದ್ದು ಅದ್ಭುತ ರಸದ ಸ್ಥಾಯಿ ಭಾವ. ಈ ರಸದ ಒಂದು ಭಾವಾರ್ಥವನ್ನ ನಾವು ತಿಳ್ಕೊಂಡ್ವಿ. ನೋಡಿ, ಈ 8 ಮುಖ್ಯ ಭಾವನೆಗಳನ್ನು ಮನಸ್ಸಿನಲ್ಲಿ ಶಾಶ್ವತವಾಗಿ
ಅಥವಾ ಸ್ಥಿರವಾಗಿ ನೆಲೆಸಿರುವ ಸ್ಥಾಯಿ ಭಾವಗಳು. ಯಾವುದು? ಈ 8 ಮುಖ್ಯ ಭಾವನೆಗಳು ಮನಸ್ಸಿನಲ್ಲಿ ಶಾಶ್ವತವಾಗಿ ಅಥವಾ ಸ್ಥಿರವಾಗಿ ನೆಲೆಸಿರುವ ಸ್ಥಾಯಿ ಭಾವಗಳು ಎಂದು ಕರೆಯಲಾಗುತ್ತದೆ. ಇವುಗಳಿಂದಲೇ ಕಾವ್ಯ ಮತ್ತು ನಾಟಕಗಳಲ್ಲಿ 8 ಮುಖ್ಯ ರಸಗಳು, ಅಷ್ಟರಸಗಳು ಉದ್ಭವಿಸುತ್ತವೆ ಅಂತ ಭಾರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಸೊ ಆ 8 ರಸಗಳು ಮತ್ತು ಸ್ಥಾಯಿ ಭಾವಗಳನ್ನ ನಾವು ಈಗ ನೋಡೋಣ. ಸ್ಥಾಯಿ ಭಾವ ರಸಗಳನ್ನ ತಿಳ್ಕೊಳ್ಳೋಣ. ನೋಡಿ, ಶೃಂಗಾರ ರಸದ ಸ್ಥಾಯಿ ಭಾವ ರತಿ, ಹಾಸ್ಯ ರಸದ ಸ್ಥಾಯಿ ಭಾವ ಆಸ, ಕರುಣಾರಸದ ಸ್ಥಾಯಿ ಭಾವ ಶೋಕ, ರೌದ್ರ ರಸದ ಸ್ಥಾಯಿ ಭಾವ ಕ್ರೋಧ, ವೀರರಸದ ಸ್ಥಾಯಿ ಭಾವ ಉತ್ಸಾಹ, ಭಯಾನಕ ರಸದ ಸ್ಥಾಯಿ ಭಾವ ಭಯ, ಬಿಂಬತ್ಸ ರಸದ ಸ್ಥಾಯಿ ಭಾವ ಜಿಗುಪ್ಸೆ, ಅದ್ಭುತ ರಸದ ಸ್ಥಾಯಿ ಭಾವ ವಿಸ್ಮಯ. ಸೊ ಪ್ರಶ್ನೆಗಳನ್ನ ಈ ರೀತಿಯೂ ಕೂಡ ಕೇಳುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಶಾಂತರಸವನ್ನು ಪ್ರತಿಪಾದಿಸಿದವರು ಯಾರು ಅಂದ್ರೆ, ಭರತನ ಕಾಲಕ್ಕಾಗಲೇ 8 ರಸ ಮಾತ್ರ ಇತ್ತು. ಆದ್ರೆ 9ನೇ ರಸವಾದಂತಹ ಶಾಂತರಸವನ್ನ ನೋಡಿ ಉದ್ಭಟ ಮೊದಲ ಬಾರಿಗೆ ಪ್ರತಿಪಾದಿಸ್ತಾನೆ. ನೋಡಿ, ಉದ್ಭಟ ಶಾಂತರಸವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸ್ತಾನೆ ತನ್ನ ಕೃತಿ ಕಾವ್ಯಾಲಂಕಾರ ರಸ ಸಂಗ್ರಹದಲ್ಲಿ. ಹಾಗಾದ್ರೆ ಶಾಂತರಸವನ್ನ 9ನೇ ರಸವೆಂದು ಪ್ರತಿಪಾದಿಸಿದವರು ಅಭಿನವಗುಪ್ತ ಸ್ನೇಹಿತರೆ. ಸೊ ಈ ಒಂದು ಪ್ರಶ್ನೆಗಳು ಕೂಡ ಬಂದಿರತಕ್ಕಂಥದ್ದು. ಇದರ ಸ್ಥಾಯಿ ಭಾವ ನಿವೇದ ಅಥವಾ ಶಮ ಆಗಿರುತ್ತೆ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ 8 ರಸಗಳು, 8 ಸ್ಥಾಯಿ ಭಾವಗಳು, 33 ಸಂಚಾರಿ ಭಾವಗಳನ್ನು ಹಾಗೂ 8 ಸಾತ್ವಿಕ ಭಾವಗಳನ್ನು ವಿವರಿಸಿದ್ದಾನೆ. ಸೊ ಅದನ್ನ ನೋಡೋದಾದ್ರೆ, ವಿಭಾನುಭಾವ, ವ್ಯಭಿಚಾರಿ, ಸಂಯೋಗ ರಸ ನಿಷ್ಪತ್ತಿ, ಇದು ಭರತ ಮುನಿಯ ಅತ್ಯಂತ ಪ್ರಮುಖವಾದಂತಹ ಒಂದು ಸೂತ್ರ ಆಗಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಇದು ತುಂಬಾ ಸಾರಿ ಇದ್ರ ಬಗ್ಗೆ ಪ್ರಶ್ನೆಗಳು ಬಂದಿವೆ. ಇದು ಭರತನ ರಸಸೂತ್ರ. ಈ ಸೂತ್ರದ ಅರ್ಥ ವಿಭಾವ, ಅನುಭಾವ, ಸಂಚಾರಿ ಅಥವಾ ವ್ಯಭಿಚಾರಿ ಭಾವಗಳ ಸಂಯೋಗದಿಂದ ರಸ ನಿಷ್ಪತ್ತಿಯಾಗುತ್ತದೆ ಎಂಬುದಾಗಿರ್ತಕ್ಕಂಥದ್ದು. ಸೊ ಇದು ಭರತ ಮುನಿಯ ನಾಟ್ಯಶಾಸ್ತ್ರದ ಅತ್ಯಂತ ಪ್ರಸಿದ್ಧವಾದಂತಹ ರಸಸೂತ್ರವಾಗಿರ್ತಕ್ಕಂಥದ್ದು. 6ನೇ ಅಧ್ಯಾಯದಲ್ಲಿ, ಭರತನ ನಾಟ್ಯಶಾಸ್ತ್ರದ 6ನೇ ಅಧ್ಯಾಯದಲ್ಲಿ ಈ ಒಂದು ರಸಸೂತ್ರ ಬರ್ತಕ್ಕಂಥದ್ದು. ಕಾವ್ಯ ಅಥವಾ ನಾಟಕದಲ್ಲಿ ರಸವು ಹೇಗೆ ಉತ್ಪತ್ತಿಯಾಗುತ್ತದೆ, ರಸ ನಿಷ್ಪತ್ತಿ ಎಂಬುದನ್ನು ಈ ವಾಕ್ಯದಲ್ಲಿ ನಾವು ವಿವರವಾಗಿ ತಿಳಿಯಬಹುದು. ಸೊ ನಾನೇನ್ ಮಾಡಿದ್ದೀನಿ, ಈ ಸೂತ್ರದ ಪದಗಳ ಅರ್ಥ ಮತ್ತು ವಿಶ್ಲೇಷಣೆಯನ್ನ ನಿಮ್ಮ ಒಂದು ಅನುಕೂಲಕ್ಕಾಗಿ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಭರತ ಮುನಿಯ ಈ ರಸಸೂತ್ರ ಏನಿದೆಯೋ ಇದನ್ನ ನಿಮ್ಮ ಅನುಕೂಲಕ್ಕಾಗಿ ಪದಗಳ ಅರ್ಥ ಮತ್ತು ವಿಶ್ಲೇಷಣೆಯನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ವಿಭಾವ ಅಂತಂದ್ರೆ ರಸ ಹುಟ್ಟಲು ಕಾರಣವಾಗುವಂತಹ ಒಂದು ಸನ್ನಿವೇಶ ಅಥವಾ ಪಾತ್ರಗಳನ್ನ ನಾವು ವಿಭಾವ ಅಂತ ಕರೆಯತಕ್ಕಂಥದ್ದು. ಇನ್ನು ಅನುಭಾವ ಅನ್ನತಂತಂದ್ರೆ ಮನಸ್ಸಿನಲ್ಲಿ ಭಾವನೆ ಹುಟ್ಟಿದಾಗ ದೇಹದಲ್ಲಿ ಕಾಣಿಸಿಕೊಳ್ಳುವಂತಹ ಬಾಹ್ಯ ಕ್ರಿಯೆಗಳು. ಯಾವುದೇ ಒಂದು ಭಾವನೆ ನಮ್ಮೊಳಗೆ ಹುಟ್ಟಿದಾಗ ಸೊ ಆವಾಗ ನಗು, ಮತ್ತೆ ಕಣ್ಣೀರು, ನಾಚಿಕೆ, ರೋಮಾಂಚನ, ಈ ತರದಂತಹ ಒಂದು ಭಾವನೆಗಳು ನಮ್ಗೆ ಕಾಣಿಸ್ಕೊಳ್ತವೆ. ಇದನ್ನ ಅನುಭಾವ ಅಂತ ಕರಿತೀವಿ. ಇನ್ನು ಸಂಚಾರಿ ಭಾವ ಅಥವಾ ವ್ಯಭಿಚಾರಿ ಭಾವ ಅಂತಂದ್ರೆ ಮುಖ್ಯ ಸ್ಥಾಯಿ ಭಾವದ ಜೊತೆಗೆ ಬಂದು ಹೋಗುವ ಸಣ್ಣ ಪುಟ್ಟ ಅಸ್ಥಿರ ಭಾವಗಳು, ಚಿಂತೆ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಸಂಶಯ ಆಗಿರ್ಬೋದು, ಶಂಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸಂಚಾರಿ ಭಾವಕ್ಕೆ ಸೂಕ್ತವಾಗಿರ್ತವೆ. ಹಾಗೇನೆ ಸಂಯೋಗ, ಇವೆಲ್ಲವುಗಳ ಸಮ್ಮಿಲನ ಅಂದ್ರೆ ಸಂಯೋಜನೆಯನ್ನ ರಸನಿಷ್ಪತ್ತಿ ಅಂದ್ರೆ ಸ್ಥಾಯಿ ಭಾವವು ಪರಿಪಕ್ವವಾಗಿ ಆನಂದಮಯವಾದಂತಹ ಒಂದು ರಸವಾಗಿ ಮಾರ್ಪಡಿಸುತ್ತದೆ ಎಂದು ಭರತ ತನ್ನ ರಸಸೂತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಈ ತರ ರಸ ಉದ್ಭವ ಆಗುತ್ತದೆ ಅಂತ. ಇದನ್ನ ಇನ್ನೊಮ್ಮೆ ನೋಡೋಣ. ನೋಡಿ ಸ್ನೇಹಿತರೆ, ವಿಭಾನುಭಾವ, ವ್ಯಭಿಚಾರಿ, ಸಂಯೋಗದ ರಸ ನಿಷ್ಪತ್ತಿ, ಈ ಒಂದು ಸೂತ್ರ ಭರತನ ರಸಸೂತ್ರವಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಆಸರೆ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದರ PDF ಬೇಕಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್, ಈ ಒಂದು ಆಸರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಇದೆ, ನೀವು ಹೋಗಿ ನೋಡಬಹುದು. ಬೇರೆ ಬೇರೆ ಈ ತರದಂತಹ PDF ಗಳು ನಿಮ್ಗೆ ಸಿಗ್ತವೆ ಸ್ನೇಹಿತರೆ. ಮತ್ತೆ 2ನೇ ಪ್ರಶ್ನೆಯನ್ನ
ನೋಡೋಣ ಸ್ನೇಹಿತರೆ. ಭಾಮಹನಿಗಿಂತ ಹಿಂದೆ ಕಾವ್ಯ ಮೀಮಾಂಸೆಗೆ ಇದ್ದಿರಬಹುದಂತ ಹೆಸರು. ಸೊ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯನ್ನ ಸಂಪೂರ್ಣವಾಗಿ ಪಾಠವನ್ನ ಮಾಡುವಂತ ಒಂದು ಕೆಲಸ ಮಾಡಿಲ್ಲ. ನಾನೇನ್ ಮಾಡಿದ್ದೀನಿ ಇಲ್ಲಿ ಅಂತಂದ್ರೆ ಪ್ರಮುಖವಾದಂತಹ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಉದಾಹರಣೆಗೆ NET, KSET ಅಥವಾ ಶಿಕ್ಷಕರ ನೇಮಕಾತಿಯಲ್ಲಿ ಯಾವ್ಯಾವ ಪ್ರಶ್ನೆಗಳು ಕೇಳಿದ್ರು ಅದರಲ್ಲಿ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ತಕೊಂಡು ಆ ಪ್ರಶ್ನೆಗಳ ಮುಖಾಂತರ ಇದನ್ನ ವಿವರಣೆ ಸಹಿತವಾಗಿ ಉತ್ತರವನ್ನು ಬಿಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇದು ತುಂಬಾ ಉಪಯೋಗ ಆಗ್ಬೋದು ಅನ್ನೋದು ನನ್ನೊಂದು ಅಭಿಪ್ರಾಯ ಆಗಿದೆ. ಇರ್ಲಿ ನೋಡಿ, ಇಲ್ಲಿ ಪ್ರಶ್ನೆ ಏನಿದೆ ಅಂದ್ರೆ ಭಾಮಹನಿಗಿಂತ ಹಿಂದೆ ಕಾವ್ಯ ಮೀಮಾಂಸೆಗೆ ಇದ್ದಿರಬಹುದಂತ ಹೆಸರು. ಇದು ತುಂಬಾ ಸಾರಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಒಂದು ಪ್ರಶ್ನೆ ನಾನು ಇಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಸರಿಯಾದಂತಹ ಉತ್ತರ ಕ್ರಿಯಾಕಲ್ಪ ಅಂತಕ್ಕಂಥದ್ದು. ಸ್ನೇಹಿತರೆ ನೋಡಿ, ಭಾಮಹನಿಗಿಂತ ಮೊದಲು ಭಾಮಹನಿಗಿಂತ ಮೊದಲು ಕಾವ್ಯ ಮೀಮಾಂಸೆಯನ್ನು ಅಥವಾ ಕಾವ್ಯ ರಚನೆಯ ಕಲೆಯನ್ನು ಕ್ರಿಯಾಕಲ್ಪ ಅಂತ ಕರೆತಿದ್ರು. ವಾತ್ಸಾಯನ, ಕೌಟಿಲ್ಯನ ಅರ್ಥಶಾಸ್ತ್ರ ಅಥವಾ ಕಾಮಸೂತ್ರಗಳಲ್ಲಿ ಹೇಳಲಾದ 64 ಕಲೆಯಲ್ಲಿ ಕ್ರಿಯಾಕಲ್ಪವು ಕೂಡ ಒಂದು ಅಂತ ಹೇಳ್ಬೋದು ಸ್ನೇಹಿತರೆ. ಸಂಸ್ಕೃತದಲ್ಲಿ ಅಂದ್ರೆ ಸಂಸ್ಕೃತ ಸಾಹಿತ್ಯದಲ್ಲಿ ಮೀಮಾಂಸಾ ಶಾಸ್ತ್ರಕ್ಕೆ ಈ ಹೆಸರಿದೆ. ಇದು ಅಲಂಕಾರವೆಂದರೆ ಅನುಪ್ರಾಸ, ಉಪಮಾದಿಗಳೆಂಬ ಸಂಕುಚಿತಾರ್ಥ ರೂಢಿಯಾಗಿತ್ತು. ಅಂದ್ರೆ ಇಂದು ಅಲಂಕಾರವೆಂದ್ರೆ ಅನುಪ್ರಾಸ, ಉಪಮಾದಿಗಳೆಂಬ ಸಂಕುಚಿತಾರ್ಥ ರೂಢಿಯಾಗಿರ್ತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ. ಆದ್ರೆ ಹಿಂದೆ ರಸ, ರೀತಿ, ಗುಣ, ವಕ್ರೋಕ್ತಿ ಮುಂತಾದ ಪ್ರಕ್ರಿಯೆಗಳೆಲ್ಲ ತನ್ನಲ್ಲಿ ಅಳವಡಿಸಿಕೊಳ್ಳುವಷ್ಟು ವಿಶಾಲಾರ್ಥ ಅಲಂಕಾರ ಶಬ್ದಕ್ಕಿದ್ದಂತೆ ತೋರುತ್ತದೆ. ಸೊ ನೋಡಿ, ಭಾಮಹನಿಂದ ಹಿಡಿದು ರುದ್ರಟರವರೆಗೆ ಎಲ್ಲಾ ಲೇಖಕರು ತಮ್ಮ ಗ್ರಂಥಗಳ ಹೆಸರಲ್ಲೇ ಅಲಂಕಾರವನ್ನು ಪ್ರಾಯಶಃ ಕೂಡಿಸಿರುತ್ತಾರೆ. ಆದರೆ ಅಲ್ಲಿ ಕೇವಲ ಶಬ್ದಾಲಂಕಾರಗಳ ಪಟ್ಟಿ ಇರುವುದಿಲ್ಲ. ಸಾಹಿತ್ಯದ ಎಲ್ಲಾ ಅಂಶಗಳು ಕೂಡ ಚರ್ಚೆ ಆಗಿರ್ತಕ್ಕಂಥದನ್ನ ನಾವು ನೋಡ್ಬೋದು ಸ್ನೇಹಿತರೆ. ಇದರಂತೆ ಕಾವ್ಯ ಲಕ್ಷಣ, ಕ್ರಿಯಾಕಲ್ಪ ಎಂಬ ಹೆಸರು ಈ ಶಾಸ್ತ್ರಕ್ಕೆ ಬಹಳ ಪೂರ್ವದಲ್ಲಿ ಅಂದ್ರೆ ಭಾಮಹನಿಗಿಂತ ಹಿಂದೆ ಇದ್ದವು ಎನ್ನಲಾಗಬಹುದು ಅಥವಾ ಎನ್ನಬಹುದು. ನೋಡಿ, ಕಾವ್ಯ ಮೀಮಾಂಸೆ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನು ನೋಡೋದಾದ್ರೆ, ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಕಾವ್ಯ ಸ್ವರೂಪ, ಸೌಂದರ್ಯ, ರಸೋತ್ಪತ್ತಿ ಮತ್ತು ರಚನಾ ವಿಧಾನಗಳನ್ನು ವೈಜ್ಞಾನಿಕವಾಗಿ ಮತ್ತು ತತ್ವಶಾಸ್ತ್ರೀಯವಾಗಿ ವಿಶ್ಲೇಷಿಸುವಂತಹ ಶಾಸ್ತ್ರವೇ ಕಾವ್ಯ ಮೀಮಾಂಸೆ. ಇದು ಕೇವಲ ಕಾವ್ಯ ರಚನೆಯ ಕೈಪಿಡಿಯಲ್ಲ, ಕಾವ್ಯಾನುಭವ ಮತ್ತು ಸಹೃದಯರ ಮನಸ್ಸನ್ನು ಸೂಕ್ಷ್ಮವಾಗಿ ತನಿಖೆ ಮಾಡುವಂತಹ ಸಾಹಿತ್ಯ ವಿಮರ್ಶಾ ಶಾಸ್ತ್ರ ಅಂತ ಹೇಳ್ಬಹುದು. ಇನ್ನು ಕಾವ್ಯದ ಲಕ್ಷಣಗಳನ್ನ ನೋಡೋದಾದ್ರೆ, ಕಾವ್ಯ ಲಕ್ಷಣೆ ಅಂತ ಹೇಳ್ತಾರೆ. ವಿವಿಧ ಆಚಾರ್ಯರು ಕಾವ್ಯಕ್ಕೆ ತಮ್ಮದೇ ಆದಂತಹ ಒಂದು ಲಕ್ಷಣಗಳನ್ನ ನೀಡಿರ್ತಕ್ಕಂಥದ್ದು. ಭಾಮಹ ನೋಡಿ, ಶಬ್ದಾರ್ಥ ಸೌಹಿತ ಕಾವ್ಯಂ ಅಂತ ಹೇಳ್ತಕ್ಕಂಥದ್ದು. ಸೊ ಈ ಒಂದು ಟೈಟಲ್ಗಳು ಕೂಡ ಬಂದು ಇದು ಯಾರ್ದು ಅಂತ ಕೇಳುವಂತಹ ಒಂದು ಪ್ರಶ್ನೆಗಳು ಬರಬಹುದು ಸ್ನೇಹಿತರೆ. ಭಾಮಹ ಶಬ್ದಾರ್ಥ ಸಹಿತೌ ಕಾವ್ಯಂ ಅಂತ ಹೇಳ್ತಾನೆ. ಶಬ್ದ ಮತ್ತು ಅರ್ಥಗಳ ಸಮತೋಲಿತ ಹಾಗೂ ಸುಂದರ ಸಮ್ಮಿಲನವೇ ಕಾವ್ಯ ಅಂತ. ಸೊ ಇನ್ನು ವಾಮನ ರೀತಿರಾತ್ಮ ಕಾವ್ಯ ಸಹ ಅಂದ್ರೆ ವಿಶಿಷ್ಟ ಶಬ್ದ ರಚನೆಯೇ ಅಂದ್ರೆ ರೀತಿ, ಶೈಲಿ ಇದೇ ಕಾವ್ಯದ ಜೀವಾಲ ಅಂತ ವಾಮನ ಹೇಳ್ತಕ್ಕಂಥದ್ದು. ಆನಂದವರ್ಧನ ಕಾವ್ಯಶಾತ್ಮ ಧ್ವನಿ ಅಂದ್ರೆ ವಾಚ್ಯಾರ್ಥಕ್ಕಿಂತ ಮೀರಿದ ವ್ಯಂಗ್ಯಾರ್ಥ ಅಥವಾ ಧ್ವನಿಯೇ ಕಾವ್ಯದ ಆತ್ಮ ಅಂತ ಆನಂದವರ್ಧನ ಹೇಳ್ತಾನೆ. ವಿಶ್ವನಾಥ ವಾಕ್ಯಂ ರಸಾತ್ಮಕ ಕಾವ್ಯಂ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ರಸಪೂರ್ಣವಾದ ವಾಕ್ಯವೇ ಕಾವ್ಯ ಅಂತ ಹೇಳ್ತಕ್ಕಂಥದ್ದು. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ಕಾವ್ಯದ ಅಂದ್ರೆ ಈ ಒಂದು ಭರತ, ಭಾಮಹ, ಆನಂದವರ್ಧನ ಇವರ ಎಲ್ಲಾ ಕೃತಿಗಳು ಮತ್ತು ಅವರ ವಾಕ್ಯಗಳನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಸಾಧ್ಯವಾದ್ರೆ ಇಂದಿನ ವಿಡಿಯೋದಲ್ಲಿ ಹೋಗಿ ನೀವು ನೋಡಬಹುದು. ಮತ್ತೆ ಕಾವ್ಯ ಮೀಮಾಂಸೆಯ 6 ಪ್ರಮುಖ ಪ್ರಸ್ಥಾನಗಳು ಯಾವುದು ಅಂತ ನೋಡೋದಾದ್ರೆ ಸ್ನೇಹಿತರೆ, ನೋಡಿ, ಇದು ರಸಪ್ರಸ್ಥಾನ. 6 ಪ್ರಸ್ಥಾನಗಳಿವೆ. ಒಂದು ರಸ ಪ್ರಸ್ಥಾನ, ಅಲಂಕಾರ ಪ್ರಸ್ಥಾನ, ರೀತಿ ಪ್ರಸ್ಥಾನ, ಧ್ವನಿ ಪ್ರಸ್ಥಾನ, ವಕ್ರೋಕ್ತಿ ಪ್ರಸ್ಥಾನ, ಔಚಿತ್ಯ ಪ್ರಸ್ಥಾನ ಅಂತ. ಸೊ ಅದನ್ನ ಪ್ರತಿಪಾದಿಸಿದವರು ಯಾರು ಅನ್ನೋದನ್ನ ನೋಡೋಣ. ರಸಪ್ರಸ್ಥಾನವನ್ನ ಭರತ ಮುನಿ ಪ್ರತಿಪಾದಿಸ್ತಾನೆ. ಸೊ ಅದರ ಮುಖ್ಯ ಸಿದ್ಧಾಂತ ಪ್ರತಿಪಾದನೆ ಏನು ಅಂತಂದ್ರೆ, ನಾಟ್ಯ ಮತ್ತು ಕಾವ್ಯಗಳಲ್ಲಿ ಭಾವಗಳು ರಸವಾಗಿ ನಿಷ್ಪತ್ತಿಯಾಗುವುದೇ ಮುಖ್ಯ ಈ ಒಂದು ರಸಪ್ರಸ್ಥಾನದಲ್ಲಿ. ಸೊ ರಸದ ಬಗ್ಗೆ ಭರತ ಹೇಳ್ತಕ್ಕಂತಹ ಮಾತಿದು. ಸೊ ಅಲಂಕಾರ ಪ್ರಸ್ಥಾನ ಅಂದಾಗ ಇದಕ್ಕೆ ಭಾಮಹ, ದಂಡಿ, ಉದ್ಭಟರು ಇದರ ಪ್ರತಿಪಾದಕರಾಗಿದ್ದಾರೆ.
ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳೇ ಕಾವ್ಯಕ್ಕೆ ಸೌಂದರ್ಯ ತರುವುದು ಅಂತ ಇವರು ಈ 3 ಜನರು ಕೂಡ ಹೇಳ್ತಕ್ಕಂಥ ಮಾತು. ಇನ್ನು ರೀತಿ ಪ್ರಸ್ಥಾನದ ಪ್ರತಿಪಾದಕರು ವಾಮನ ಆಗಿರ್ತಕ್ಕಂಥದ್ದು. ಸೊ ಇವನು ಕಾವ್ಯದ ಆತ್ಮವೇ ರೀತಿ ಅಂತ ಹೇಳ್ತಕ್ಕಂಥದ್ದು. ಸೊ ಗುಣ ಸಂಪನ್ನವಾದ ಶೈಲಿ ಕೂಡ ಈ ಒಂದು ಕಾವ್ಯದ ಆತ್ಮ ಅಂತ ಇವ ವಾಮನ ಹೇಳ್ತಕ್ಕಂಥದ್ದು. ಧ್ವನಿ ಪ್ರಸ್ಥಾನನ ಆನಂದವರ್ಧನ ಹೇಳ್ತಾನೆ ತನ್ನ ಧ್ವನ್ಯಾಲೋಕ ಕೃತಿಯಲ್ಲಿ. ಕಾವ್ಯದಲ್ಲಿ ವ್ಯಂಜನಾ ವೃತ್ತಿಯ ಮೂಲಕ ಮೂಡುವ ಧನ್ಯಾರ್ಥವೇ ಶ್ರೇಷ್ಠ ಅಂತಕ್ಕಂತಹ ಒಂದು ಸಿದ್ಧಾಂತವನ್ನು ಇವನು ಪ್ರತಿಪಾದಿಸ್ತಾನೆ ಸ್ನೇಹಿತರೆ. ಇನ್ನು ವಕ್ರೋಕ್ತಿ ಪ್ರಸ್ಥಾನವನ್ನು ನೋಡೋದಾದ್ರೆ ಕುಂತಕ ತನ್ನ ವಕ್ರೋಕ್ತಿ ಜೀವಿತ ಕೃತಿಯಲ್ಲಿ ಹೇಳ್ತಾನೆ, ಸಾಮಾನ್ಯ ಮಾತಿಗಿಂತ ಭಿನ್ನವಾದ ವೈವಿಧ್ಯ ಪೂರ್ಣವಾದಂತಹ ವಕ್ರ ಅಭಿವ್ಯಕ್ತಿಯೇ ಕಾವ್ಯ ಅಂತಕ್ಕಂಥ ಮಾತನ್ನ ಕುಂತಕ ಹೇಳ್ತಕ್ಕಂಥದ್ದು. ಇನ್ನು ಔಚಿತ್ಯ ಪ್ರಸ್ಥಾನವನ್ನ ಕ್ಷೇಮೇಂದ್ರ ಹೇಳ್ತಾನೆ. ಸೊ ರಸ, ಅಲಂಕಾರ, ರೀತಿಗಳ ಸೂಕ್ತ ಹೊಂದಾಣಿಕೆ ಔಚಿತ್ಯ. ಈ ಔಚಿತ್ಯವೇ ಕಾವ್ಯದ ಪ್ರಾಣ ಅಂತ ಕ್ಷೇಮೇಂದ್ರ ಹೇಳ್ತಕ್ಕಂಥದ್ದು ಸ್ನೇಹಿತರೆ. ಸೊ ನೋಡಿ, ಮೊದಲನೇದಾಗಿ ಕಾವ್ಯ ಲಕ್ಷಣಗಳು ಮತ್ತು ಕಾವ್ಯದ 6 ಪ್ರಮುಖ ಪ್ರಸ್ಥಾನಗಳನ್ನ ನಾವು ನೋಡಿದ್ವಿ. ಸೊ ಇದು ತುಂಬಾ ಕಾವ್ಯ ಮೀಮಾಂಸೆಯಲ್ಲಿ ಇಂಪಾರ್ಟೆಂಟ್ ಆದಂತಹ ಒಂದು ಪಾರ್ಟ್ ಆಗಿರ್ತಕ್ಕಂಥದ್ದು. ಮತ್ತೆ ಕಾವ್ಯ ಹೇತುಗಳು ಅಂತಂದ್ರೆ ಕಾವ್ಯ ರಚನೆಗೆ ಬೇಕಾದಂತಹ ಶಕ್ತಿಗಳು. ಸೊ ಕಾವ್ಯ ರಚನೆಗೆ ಮುಖ್ಯವಾಗಿ 3 ಮೂಲ ಅಂಶಗಳು ಬೇಕು ಎಂದು ಇವರು ಒಪ್ಕೊಳ್ತಕ್ಕಂಥದ್ದು. ಸೊ ಅದಕ್ಕೆ ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ. ಸೊ ಇದನ್ನ ನಾವು ಈ 3 ನಾವು ಕಾವ್ಯ ಹೇತುಗಳು ಅಥವಾ ಕಾವ್ಯ ರಚನೆಗೆ ಬೇಕಾದಂತಹ ಶಕ್ತಿಗಳು ಅಂತ ಕರೀತಕ್ಕಂಥದ್ದು. ನೋಡಿ, ಈ ಒಂದು ಪ್ರತಿಭೆ ನೋಡಿ, ಪ್ರತಿಭೆ ಕಾವ್ಯ ರಚನೆಗೆ ಬೇಕಾದ ಜನ್ಮಾಂತರ ಸೃಜನಶೀಲ ಶಕ್ತಿಯಾಗಿರ್ತಕ್ಕಂಥದ್ದು ಪ್ರತಿಭೆ. ಇನ್ನು ವ್ಯುತ್ಪತ್ತಿ ಅನ್ನೋದಾದ್ರೆ ಲೋಕಾನುಭವ, ಶಾಸ್ತ್ರಾಧ್ಯಯನ ಮತ್ತು ಸಾಹಿತ್ಯ ಪರಿಜ್ಞಾನದಿಂದ ಸಿಗ್ತಕ್ಕಂಥದ್ದೇ ವ್ಯುತ್ಪತ್ತಿ. ಇನ್ನು ಅಭ್ಯಾಸ ಅಂದ್ರೆ ಕಾವ್ಯಜ್ಞರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಕಾವ್ಯ ರಚನೆ ಮತ್ತು ಪರಿಶೀಲನೆ ಮಾಡುವಂತಕ್ಕಂಥದ್ದು. ಸೊ ಇದು 3 ಕೂಡ ನಾವೇನಂತೀವಿ ಕಾವ್ಯ ಹೇತುಗಳು ಅಂತ ಕರತಕ್ಕಂಥದ್ದು ಸ್ನೇಹಿತರೆ. ಸೊ ನಂತರ ಕಾವ್ಯ ಮೀಮಾಂಸೆಯ 2ನೇ ಭಾಗವನ್ನ ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಅದರಲ್ಲಿ ಕಾವ್ಯ ಪ್ರಯೋಜನಗಳನ್ನ ಕೂಡ ನೋಡೋಣ ಸ್ನೇಹಿತರೆ. ಸೊ ಇಷ್ಟು ಸಾಕು ಅನ್ಕೋತೀನಿ ಇವತ್ತಿನ ಕ್ಲಾಸ್ಗೆ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಿದ್ರೆ ನಮ್ಮ ಆಶ್ರಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ PDF ಬೇಕು ಅಂದ್ರೆ ಟೆಲಿಗ್ರಾಮ್ ಅನ್ನ ನೀವು ಹೋಗಿ ನೋಡಬಹುದು. PDF ನ ಕಾವ್ಯ ಮೀಮಾಂಸೆ ಭಾಗ 2 ನೀವು ಮುಂದುವರಿಯುತ್ತೆ. ಸೊ ಸ್ನೇಹಿತರೆ, ನನಗೆ ತಕ್ಕ ಮಟ್ಟಿಗೆ ಕಾವ್ಯ ಮೀಮಾಂಸೆಯ ಒಂದು ವಿಚಾರವನ್ನ ನಾನು ಇಲ್ಲಿ ಪ್ರಶ್ನೋತ್ತರವಾಗಿ ಪ್ರಶ್ನೆಯನ್ನು ತೆಗೆದುಕೊಂಡು ಅದಕ್ಕೆ ವಿವರಣೆಯನ್ನು ಕೊಡುವಂತಹ ಒಂದು ನನ್ನದೇ ಆದಂತಹ ಒಂದು ಶೈಲಿಯಲ್ಲಿ ನಾನು ಇದನ್ನ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್.